ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. HRMS2 ESS ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಹೇಗೆ ಲಾಗಿನ್ ಆಗಬೇಕು ಮತ್ತು ನಮ್ಮ ಯಾವ ಮಾಹಿತಿಯನ್ನು ನೋಡಬಹುದು ಅಂತಕ್ಕಂತಹ ಸಂಪೂರ್ಣವಾದಂತಹ ವಿಡಿಯೋ. ಪ್ಲೇಸ್ಟೋರ್ನಲ್ಲಿ HRMS 2.0 ಆ್ಯಪ್ ಕರ್ನಾಟಕ ಅಂತ ಸರ್ಚ್ ಮಾಡಿದಾಗ ನೋಡಿ, ಇಲ್ಲಿ ಕಾಣಿಸ್ತಕ್ಕಂತಹ HRMS2 ESS ಆ್ಯಪ್ ಬರುತ್ತೆ. ಅದನ್ನು ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗತ್ತೆ. ಇನ್ಸ್ಟಾಲ್ ಮಾಡಿಕೊಂಡ ನಂತರ ಆ ಒಂದು ಆ್ಯಪನ್ನು ಓಪನ್ ಮಾಡಿದಾಗ ನೋಡಿ, ಈ ರೀತಿಯಾಗಿ ಬರುತ್ತೆ. ಇಲ್ಲಿ ESSಗೆ ಸ್ವಾಗತ, ಲಾಗಿನ್ ಮತ್ತು ಹೊಸ ಬಳಕೆದಾರರಾಗಿ ನೋಂದಾಯಿಸಿ ಅಂತ ಬರುತ್ತೆ. ಇಲ್ಲಿ ಹೊಸ ಬಳಕೆದಾರರಾಗಿ ನೋಂದಾಯಿಸಿಯನ್ನು ಕ್ಲಿಕ್ ಮಾಡಿಕೊಳ್ಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಮಗೆ KJID ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. KJID ನಂಬರನ್ನು ಎಂಟರ್ ಮಾಡಿದ ನಂತರ ಕೆಳಗೆ ಕೊಟ್ಟಿರ್ತಕ್ಕಂತಹ ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕಾಗುತ್ತೆ. ಈ ಒಂದು ಕ್ಯಾಪ್ಚಾವನ್ನು ಕೊಟ್ಟ ನಂತರ ನಮ್ಮ ಫೋನ್ಗೆ ಒಂದು OTP ಬರುತ್ತೆ. ಈ OTPಯನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ OTP ನನ್ನ ಫೋನ್ಗೆ ಬರ್ತಾ ಇದೆ. ಆ OTPಯನ್ನು ಈ ಒಂದು ಬಾಕ್ಸ್ಗಳಲ್ಲಿ ಎಂಟರ್ ಮಾಡ್ತೇನೆ. OTPಯನ್ನು ಎಂಟರ್ ಮಾಡಿದ ನಂತರ ಸಬ್ಮಿಟನ್ನು ಕೊಡಿ. ನಂತರ ಇಲ್ಲಿ ನ್ಯೂ ಪಾಸ್ವರ್ಡ್ ಕ್ರಿಯೇಷನ್ ಬರುತ್ತೆ. ಈ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾದ್ರೆ 8ಕ್ಕಿಂತ ಹೆಚ್ಚು ಒಂದು ಅಕ್ಷರಗಳನ್ನು ಹೊಂದಿರಬೇಕು. ಅದರಲ್ಲಿ ಕ್ಯಾಪಿಟಲ್ ಮತ್ತು ಸ್ಮಾಲ್ ಇರಬೇಕು, ಮತ್ತು ಅದರಲ್ಲಿ ನಂಬರ್ಸ್ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಸಹ ಇರಬೇಕು. ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಮತ್ತೆ ಪಾಸ್ವರ್ಡನ್ನು ರೀಕನ್ಫರ್ಮ್ ಮಾಡಬೇಕಾಗತ್ತೆ. ಇಲ್ಲಿ ಪಾಸ್ವರ್ಡನ್ನು ನಾವು ಎಂಟರ್ ಮಾಡಿದ ನಂತರ ಸಬ್ಮಿಟನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿಯಾಗಿ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಬರುತ್ತೆ. ಡನ್ನನ್ನು ಕ್ಲಿಕ್ ಮಾಡಿಕೊಳ್ಳಿ. ಈಗ ಮತ್ತೊಮ್ಮೆ ಇಲ್ಲಿ KJID ನಂಬರನ್ನು ಎಂಟರ್ ಮಾಡಿ ಪಾಸ್ವರ್ಡನ್ನು ಕೊಟ್ಟು ಕ್ಯಾಪ್ಚಾವನ್ನು ಕೊಡಬೇಕಾಗತ್ತೆ. ಇಲ್ಲಿ KJID ಸಂಖ್ಯೆ ಮತ್ತು ಪಾಸ್ವರ್ಡನ್ನು ಕೊಟ್ಟು ನಂತರ ನಾವು ಸಬ್ಮಿಟ್ ಕೊಟ್ಟಾಗ ಇಲ್ಲಿ ಮತ್ತೆ ನಮಗೆ ಮತ್ತೊಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಈಗ ಇಲ್ಲಿ ಒಂದೇ ಅಪ್ಲಿಕೇಶನ್ನಲ್ಲಿ ಎಲ್ಲ ಸೇವೆಗಳು ಬರುತ್ತೆ. ಇಲ್ಲಿ ಏನೆಲ್ಲ ಸೇವೆಗಳು ಬಂದಿದೆ ಅಂದರೆ, ನಿಮ್ಮ ರಜೆಯನ್ನು ನಿರ್ವಹಿಸಿ, ನಿಮ್ಮ ಸಾಲಗಳನ್ನು ಟ್ರ್ಯಾಕ್ ಮಾಡಿ, ಮತ್ತು ನಿಮ್ಮ ಪೇ ಸ್ಲಿಪ್ಪನ್ನು ವೀಕ್ಷಿಸಿ, ಇವೆಲ್ಲವೂ ಬರುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟೆಡನ್ನು ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ನಮಗೆ ಈ ಒಂದು ಆ್ಯಪ್ ಓಪನ್ ಆಗಿರುತ್ತೆ. ಇಲ್ಲಿ ಗಮನಿಸಿದಾಗ ಮುಂಬರುವ ರಜಾ ದಿನ ಮತ್ತು ನಮಗೆ ಯಾವಾಗ ರಜಾ ದಿನ ಇದೆ, ಪಬ್ಲಿಕ್ ಹಾಲಿಡೇ, ಮಕರ ಸಂಕ್ರಾಂತಿಯ ಬಗ್ಗೆ ನೀಡ್ತಾ ಇರುತ್ತೆ. ಈ ಎಲ್ಲ ನೆಚ್ಚಿನ ಸೇವೆಗಳನ್ನು ದಯವಿಟ್ಟು ನಿಮ್ಮ ನೆಚ್ಚಿನ ಪಟ್ಟಿಗೆ ಕೆಲವು ಸೇವೆಗಳನ್ನು ಸೇರಿಸಿ ಅಂತ ಬರ್ತಾ ಇರುತ್ತೆ. ಇಲ್ಲಿ ಕೆಳಗಡೆ ಬಂದಾಗ ಸೇವೆಗಳನ್ನು ಮುಖಪುಟ ಇದೆ, ಸೇವೆಗಳು ಇದೆ, ಡಿಜಿಲಾಕರ್ ಇದೆ, ನನ್ನ ಪ್ರೊಫೈಲ್ ಇದೆ. ಇಲ್ಲಿ ನನ್ನ ಪ್ರೊಫೈಲನ್ನು ಕ್ಲಿಕ್ ಮಾಡಿಕೊಂಡಾಗ ನಮ್ಮ ಹೆಸರು, ನಂತರ KJID ಸಂಖ್ಯೆ, ಮತ್ತು ನಾವು ವರ್ಕ್ ಮಾಡ್ತಾ ಇರ್ತಕ್ಕಂಥ ಪ್ಲೇಸ್, ಸೇವೆಗೆ ಸೇರಿದ ದಿನಾಂಕ ಬರುತ್ತೆ. ವೈಯಕ್ತಿಕ ಮಾಹಿತಿಗಳನ್ನು ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ನಮ್ಮೆಲ್ಲ ವೈಯಕ್ತಿಕ ಮಾಹಿತಿಗಳು ಸಹ ಕಾಣಿಸುತ್ತೆ. ಮತ್ತು ಸಂಯೋಜನೆಗಳಿಗೆ ಕ್ಲಿಕ್ ಮಾಡಿದಾಗ ಯಾವ ಒಂದು ಸಂಯೋಜನೆಗಳಂದಾಗ ಇಲ್ಲಿ ನಮಗೆ ಥೀಮ್, ಯಾವ ರೀತಿ ಈ ಆ್ಯಪನ್ನು ನೋಡಬೇಕು ಅನ್ನೋದು ಬರುತ್ತೆ. ಸಹಾಯ, ಬೆಂಬಲ ಮತ್ತು ನಮ್ಮ ಬಗ್ಗೆ ಲಾಗೌಟ್ ಕಾಣ್ತಾ ಇರುತ್ತೆ. ಇಲ್ಲಿ ಸೇವೆಗಳನ್ನು ಕ್ಲಿಕ್ ಮಾಡಿಕೊಂಡಾಗ ವೇತನ ಪಟ್ಟಿ ಸಿಗುತ್ತೆ, ರಜಾ ಸಿಗುತ್ತೆ, ಸಾಲ, ಮುಂಗಡ, ವಿಮೆ, ವಸೂಲಾತಿ, ಸಹಾಯವಾಣಿ ಸಿಗ್ತಾ ಇರುತ್ತೆ. ವೇತನ ಪಟ್ಟಿಯನ್ನು ಕ್ಲಿಕ್ ಮಾಡಿಕೊಂಡಾಗ
ಇಲ್ಲಿ ಸರ್ವರ್ ಎರರ್ ಇದೆ, ಇನ್ನು ವೇತನ ಪಟ್ಟಿ ಮೀನ್ಸ್ ಪೇ ಸ್ಲಿಪ್ ಬರ್ತಾ ಇಲ್ಲ. ಮತ್ತು ರಜೆಯನ್ನು ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಗಳಿಸಿದ ರಜಾ, ಅರ್ಧ ಪಾವತಿ ಇದು ಕಾಣ್ತಾ ಇರುತ್ತೆ. EL ಅನ್ನು ಇಲ್ಲಿ ನಾವು ಕಾಣಬಹುದಾಗಿರುತ್ತೆ. ಮತ್ತು ಇಲ್ಲಿ ರಿಕ್ವೆಸ್ಟ್ ಫಾರ್ EL ಎನ್ಕ್ಯಾಶ್ಮೆಂಟ್ ಸಹ ಇಲ್ಲೇ ನಾವು ರಿಕ್ವೆಸ್ಟನ್ನು ಕಳಿಸ್ತಕ್ಕಂತಹ ಒಂದು ಆಪ್ಷನ್ ನೀಡಲಾಗಿರುತ್ತೆ. ಮತ್ತು ಇನ್ನು ಸಾಲಗಳಿಗೆ ಬಂದಾಗ ಯಾವುದೇ ರೀತಿಯ ಸಾಲಗಳು ಇರೋದಿಲ್ಲ. ನಮ್ಮ ಸಾಲಗಳೇನಾದರೂ ಇದ್ದಲ್ಲಿ KJID ಆ ರೀತಿಯ ಸಾಲಗಳನ್ನು ಕಾಣಬಹುದು. ಮತ್ತು ಮುಂಗಡ ಬಂದಾಗ ಇಲ್ಲಿ ನೋಡಿ ಮುಂಗಡಗಳು ಫೆಸ್ಟಿವಲ್ ಅಡ್ವಾನ್ಸ್ ನಾವೇನಾದರೂ ಈ ಹಿಂದೆ ಫೆಸ್ಟಿವಲ್ ಅಡ್ವಾನ್ಸನ್ನು ತೆಗೆದುಕೊಂಡಿದ್ದಲ್ಲಿ ಆ ಫೆಸ್ಟಿವಲ್ ಅಡ್ವಾನ್ಸ್ಗಳು ಇಲ್ಲಿ ಕಾಣ್ತಾ ಇರುತ್ತೆ. ನಂತರ ಇಲ್ಲಿ ಮುಂಗಡ ಅರ್ಜಿಗಳು, ಯಾವುದಾದ್ರೂ ನಾವು ಒಂದು ಫೆಸ್ಟಿವಲ್ ಅಡ್ವಾನ್ಸನ್ನು ಪಡೆಯೋದಕ್ಕೆ ಅರ್ಜಿಗಳನ್ನು ಇಲ್ಲಿ ಕಾಣಬಹುದಾಗಿರುತ್ತೆ. ಇದಾದ ನಂತರ ನಮಗೆ ಈ ಒಂದು ಆ್ಯಪ್ನಲ್ಲಿ ವಿಮೆ, ನಮ್ಮ ಇನ್ಶೂರೆನ್ಸ್ ಬಗ್ಗೆ ಕ್ಲಿಕ್ ಮಾಡಿದಾಗ ನಮ್ಮ ಇನ್ಶೂರೆನ್ಸ್ ಎಷ್ಟಿದೆ, ಸಕ್ರಿಯ ವಿಮೆ ಎಷ್ಟಿದೆ, ಎಷ್ಟು KJID ಬಾಂಡ್ಗಳಿದೆ, LIC ಎಷ್ಟಿದೆ, ಈ ಎಲ್ಲ ಮಾಹಿತಿಯನ್ನು ಇನ್ಶೂರೆನ್ಸ್ ವಿಮೆಯಲ್ಲಿ ನಾವು ಕಾಣಬಹುದಾಗಿರುತ್ತೆ. ಇನ್ನು ವಸೂಲಾತಿಗಳು ಯಾವುದಾದ್ರೂ ನಮ್ಮ ಒಂದು ಡಿಡಕ್ಷನ್ಗಳಿದ್ದಲ್ಲಿ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಆ ಒಂದು ಲೋನ್ ಅಲೈನ್ಸಸ್ ಬಂದಾಗ ಯಾವ್ಯಾವದ್ದು ಒಂದು ರಿಕವರೀಸ್ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ಕಾಣಬಹುದಾಗಿರುತ್ತೆ. ನೋಡಿ, ಇಲ್ಲಿ ಅಸೋಸಿಯೇಷನ್ಗೆ ಕಟ್ಟಾಗಿರ್ತಕ್ಕಂತಹ ಎಲ್ಲ ಒಂದು ಏನು ನಮ್ಮ ಕಟಾವಣೆಗಳಿರುತ್ತೆ ಎಲ್ಲವೂ ಸಹ ಇಲ್ಲಿ ಬರ್ತಾ ಇರುತ್ತೆ. ಈ ಎಂಪ್ಲಾಯಿ ಅಸೋಸಿಯೇಷನ್ಗೆ ಕಟಾವಣೆಗಳಾಗಿರ್ತಕ್ಕಂಥದ್ದು ಇಲ್ಲಿ ಕಾಣಬಹುದಾಗಿರುತ್ತೆ. ಇನ್ನು ಸಹಾಯವಾಣಿಯ ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ಇನ್ನು ಡಿಜಿಲಾಕರ್ಗೆ ಬಂದಾಗ ಇನ್ನೂ ಸಹ ಇದನ್ನು ಡಿಜಿಲಾಕರ್ ಅಂತಕ್ಕಂಥದ್ದು ಇಲ್ಲಿ ಲಿಂಕ್ ಆಗಿರೋದಿಲ್ಲ, ಕಮಿಂಗ್ ಸೂನ್ ಅಂತಕ್ಕಂಥ ಬರುತ್ತೆ. ನೋಡಿ, ಇದು ನಮ್ಮ HRMS2ನ ಒಂದು ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಪೋರ್ಟಲ್ ಆಗಿರುತ್ತೆ. ಇಲ್ಲಿ ಇನ್ನೂ ಪೇ ಸ್ಲಿಪ್ ಇನ್ನೂ ಸಹ ಇಲ್ಲಿ ಲಿಂಕ್ ಆಗಿರೋದಿಲ್ಲ. ಬೇಗನೆ ಇದು ಸಹ ಪೇ ಸ್ಲಿಪ್ ಬರುತ್ತೆ, ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾರೆ. ನೋಡಿ, ಇದು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಈ ರೀತಿಯಾಗಿ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ನಾವು ನಮ್ಮ ಮಾಹಿತಿಯನ್ನು ಇಲ್ಲಿ ಪರಿಶೀಲಿಸ್ಕೊಳ್ಬಹುದಾಗಿರುತ್ತೆ.